ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಮೃತ್ಯು ಅನ್ನುವಂಥದ್ದು ಹೇಗೆ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ, ಎಂಥವರಿಗೂ ಆದರೂ ಕೂಡ ಅದು ಎಂಥವರನ್ನು ಕೂಡ ಅದು ಬಿಡುವುದಿಲ್ಲ ಅನ್ನೋದನ್ನು ನಾವು ನೋಡ್ಬೋದು. ಹಿಟ್ಲರ್ ಆಗಲಿ, ಈಗ ಸಾವಿರಾರು ಲಕ್ಷಾಂತರ ಜನರ ಮಾರಣ ಹೋಮವನ್ನು ನಡೆಸಿದ ಹಿಟ್ಲರ್ ಕೊನೆಗೆ ತನ್ನನ್ನೇ ತಾನು ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗ್ಬಿಟ್ಟ. ನೆಪೋಲಿಯನ್ ಯಾವ ಥರ ಸತ್ತ, ಹೀಗೆ ನಾವು ನೋಡ್ತೀವಿ ಇಂಥ ಮಹಾತ್ಮರೆಲ್ಲರೂ ಯಾವ ಥರ ಸತ್ತರು, ಗಾಂಧೀಜಿ ಅಂಥವರೆಲ್ಲ ಹೇಗೆ ಸತ್ತರು ಅನ್ನೋದನ್ನು ನಾವು ನೋಡ್ತೀವಿ ಅಲ್ವಾ. ಸೊ ಮೃತ್ಯು ಅನ್ನುವಂಥದ್ದು ಎಲ್ಲರಿಗೂ ಬಂದೇ ಬರುತ್ತದೆ, ಆದರೆ ಅದನ್ನು ಎದುರಿಸೋದಕ್ಕೆ ತಯಾರಿಯನ್ನು ನಡೆಸುವವನೇ ಬುದ್ಧಿವಂತ ಅಂತ ಹೇಳಲಾಗುತ್ತದೆ. ಯುಧಿಷ್ಠಿರ ಮಹಾರಾಜನಿಗೆ ಯಕ್ಷ ಕೇಳಿರುವಂತಹ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಹೀಗೆ ಇತ್ತು: ಈ ಪ್ರಪಂಚದಲ್ಲಿ ನಿನಗೆ ತುಂಬ ಅದ್ಭುತ ಅನಿಸುವಂಥ ವಿಷಯ ಯಾವುದು, ಆಶ್ಚರ್ಯಕರವಾಗಿರುವಂಥದ್ದು ಅದ್ಭುತ ಅನಿಸುವಂಥ ವಿಷಯ ಯಾವುದು ಅಂತ ಕೇಳಿದಾಗ ಯುಧಿಷ್ಠಿರ ಹೀಗೆ ಹೇಳುತ್ತಾನೆ: ಅಹನಿ ಅಹನಿ ಭೂತಾನಿ ಗಚ್ಚಂತಿ ಯಮಾಲಯಂ ಶೇಷಃ ಸ್ಥಾವರಂ ಇಚ್ಛಂತಿ ಕಿಂ ಆಶ್ಚರ್ಯಂ ಅತಃ ಪರಂ. ಈ ಪ್ರಪಂಚದಲ್ಲಿ ಪ್ರತಿದಿನ ಪ್ರತಿಕ್ಷಣ ನೂರಾರು ಸಾವಿರಾರು ಜನರು ಸಾವನ್ನಪ್ಪುತ್ತಾ ಇದ್ದಾರೆ. ಆದರೆ ಈ ಮೂರ್ಖ ಜನರು ಅವರ ಬೇರೆಯವರ ಸಾವನ್ನು ನೋಡಿ ಪಾಠ ಕಲಿಯುವುದು ಬಿಟ್ಟು ಅವರು ನಮಗೆ ಈ ಪರಿಸ್ಥಿತಿ ಬರುವುದಿಲ್ಲ ಅಂದುಕೊಂಡು ಅವರು ಹಾಯಾಗಿ ಇರುತ್ತಾರೆ. ಸೊ ಬೇರೆಯವರ ಸಾವಿನಿಂದ ನಾವು ತಿಳಿದುಕೊಳ್ಬೇಕು, ನನಗೂ ಈ ಥರದ ಪರಿಸ್ಥಿತಿ ಬರುತ್ತದೆ, ಇದನ್ನು ಎದುರಿಸೋದಕ್ಕೆ ನಾನು ಯಾವ ಥರದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ಅಂತ ನಾನು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಆದರೆ ಈ ಜನರು ಏನು ಮಾಡ್ತಾರೆ, ಬೇರೆಯವರ ಅಂದರೆ ಈಗ ಇಲ್ಲಿ ನಾವು ನೋಡ್ತೀವಿ ಸಾಮಾನ್ಯವಾಗಿ ಯಾರ್ದಾದ್ರೂ ಮೃತ್ಯು ಉಂಟಾದಾಗ ಒಂದೆರಡು ದಿವಸ ನಮಗೆ ಸ್ವಲ್ಪ ಸ್ಮಶಾನ ವೈರಾಗ್ಯ ಥರ ಇರುತ್ತದೆ. ಅದಾದಮೇಲೆ ಮತ್ತೆ ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ತೊಡಗಿಕೊಳ್ಳುತ್ತೇವೆ. ಸೊ ನನಗೂ ಒಂದು ದಿವಸ ಈ ಪರಿಸ್ಥಿತಿ ಬರಬಹುದು, ಇದನ್ನು ನಾನು ಹೇಗೆ ಎದುರಿಸಬಹುದು ಅಂತ ಯಾವತ್ತಾದರೂ ನಾವು ಯೋಚನೆಯನ್ನು ಮಾಡಿದ್ದೀವಾ? ಮಾಡೋದ್ರ ಅವಶ್ಯಕತೆ ಇದೆ. ಯಾಕೆಂದರೆ ಮೃತ್ಯುವನ್ನು ಸಂತೋಷದಿಂದ ನಾವು ಎದುರಿಸಬಹುದು, ನಾವು ಅದಕ್ಕೆ ತಯಾರಿಯನ್ನು ನಡೆಸೋದ್ರ ಅವಶ್ಯಕತೆ ಇದೆ. ಆದರೆ ಇಲ್ಲಿ ಜನರು ತಯಾರಿಯನ್ನು ನಡೆಸ್ತಾ ಇಲ್ವಲ್ಲ, ಇದೇ ನನಗೆ ಆಶ್ಚರ್ಯ ತರುತ್ತದೆ. ಇಲ್ಲಿ ಜನರು ನಾವು ಎಂದೆಂದಿಗೂ ಶಾಶ್ವತವಾಗಿ ಇಲ್ಲಿ ಬದುಕಲಿದ್ದೇವೆ ಅಂತೇಳಿ ಬದುಕುತ್ತಾರೆ. ಮೃತ್ಯು ಇದೇ ತನಗೂ ಬರುತ್ತೆ ಅಂತ ಅವರು ಯಾವತ್ತೂ ಯೋಚಿಸುವುದಿಲ್ಲ. ಇದು ನನಗೆ ತುಂಬ ಆಶ್ಚರ್ಯವನ್ನು ತರುತ್ತದೆ ಅಂತ ಯುಧಿಷ್ಠಿರ ಹೇಳುತ್ತಾನೆ. ಸೊ ಇಲ್ಲಿ ಮೃತ್ಯು ಅನ್ನುವಂಥದ್ದು ಎಂಥವರನ್ನು ಕೂಡ ಬಿಡಲಿಲ್ಲ, ಒಂದು ಕ್ಷಣ ಕೂಡ ನಾವು ಅದನ್ನು ಮುಂದಕ್ಕೆ ಹಾಕಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ನಾವು ತಿಳಿದುಕೊಳ್ಬೋದು. ಹಲವಾರು ಜನರ ಉದಾಹರಣೆಗಳಿವೆ. ಅದರಲ್ಲಿ ಒಬ್ಬ ತಾನು ಗ್ರೇಟ್ ಅಂತ ಹೇಳ್ಕೊಂಡವನ ಮೃತ್ಯು ಯಾವ ಥರ ಆಯಿತು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಅಲೆಕ್ಸಾಂಡರ್ ದಿ ಗ್ರೇಟ್. ಸೊ ಅಲೆಕ್ಸಾಂಡರ್ ಗ್ರೀಸ್ನವನು. ಸೊ ಅಲ್ಲಿ ಅವನು ಅಂದರೆ ಯಾವ ಥರ ಅವನು ಎಂಥ ಮಹತ್ವಾಕಾಂಕ್ಷಿ ಅಂದರೆ ಇಡೀ ವಿಶ್ವವನ್ನು ತಾನು ವಶಪಡಿಸಿಕೊಳ್ಳಬೇಕು ಅನ್ನುವಂಥ ಇಚ್ಛೆ ಅವನಿಗೆ ಇರುತ್ತದೆ. ಅವನ ತಂದೆ ಕೇಳುತ್ತಾರೆ, ಮಗನೇ, ಇಡೀ ವಿಶ್ವವನ್ನು ವಶಪಡಿಸಿಕೊಂಡು ಏನು ಮಾಡಬೇಕಂತ ಇದೆಯಾ? ನಾನು ಇಡೀ ವಿಶ್ವದ ಒಡೆಯನಾಗಬೇಕು, ನಾನು ಮಾಲೀಕನಾಗಬೇಕು, ಎಲ್ಲವೂ ನನ್ನ ನಿಯಂತ್ರಣದಲ್ಲಿ ಇರಬೇಕು ಅನ್ನುವಂತಹ ಒಂದು ಇಚ್ಛೆ ಅವನಿಗೆ. ಸೊ ಹೀಗೆ ಅವನು ಅಂದರೆ ತುಂಬ ಒಂದು ಪರಾಕ್ರಮಿ ಅಂತಲೂ ಹೇಳ್ಬೋದು, ಸೋಲಿಲ್ಲದ ಒಂದು ಸರದಾರ ಥರ ಇದ್ದ ಅವನು. ಭಾರಿ ದಂಡಯಾತ್ರೆಯನ್ನು ಕೈಗೊಂಡು ಅವನು ವಿಶ್ವವನ್ನು ಎಲ್ಲ ವಶಪಡಿಸಿಕೊಳ್ಳುವಂಥ ಕಾರ್ಯದಲ್ಲಿ ತೊಡಗಿಕೊಂಡ. ಹೇಳಲಾಗುತ್ತೆ 65% ಗಿಂತಲೂ ಹೆಚ್ಚು ಅವನು ವಶಪಡಿಸಿಕೊಂಡಿದ್ದ ಈ ಪ್ರಪಂಚವನ್ನು ಅಂತ. ಭಾರತದವರೆಗೂ ಬಂದಿದ್ದ ದಂಡೆತ್ತಿ ಅವನು. ಭಾರತಕ್ಕೆ ಬಂದಾಗ ಏನಾಯಿತು, ಇಲ್ಲಿ ಎಂತೆಂಥವರನ್ನ ಸೋಲಿಸಿರುವಂತಹ ಅಲೆಕ್ಸಾಂಡರ್, ಸಿಕಂದರ್ ಅಂತ ಕೂಡ ಹೇಳ್ತಾರೆ ಅವನಿಗೆ, ಅಲೆಕ್ಸಾಂಡರ್ನ ಒಂದು ಸಣ್ಣ ಸೊಳ್ಳೆ ಸೋಲಿಸಿತು. ಅಲೆಕ್ಸಾಂಡರ್ಗೆ ಮಲೇರಿಯಾ ಬಂತು. ಸೊ ಆಗಿನ ಕಾಲದಲ್ಲಿ ಮಲೇರಿಯಾಗೆ ಔಷಧಿ ಇರಲಿಲ್ಲ. ಸೊ ಸೊಳ್ಳೆ ಕಡಿತದಿಂದ ಉಂಟಾಗುವಂಥದ್ದಲ್ವಾ. ಸೊ ಮಲೇರಿಯಾಗೆ ಔಷಧಿ ಅನ್ನುವಂಥದ್ದು ಇರಲಿಲ್ಲ. ಅನಾರೋಗ್ಯಕ್ಕೆ ತುತ್ತಾದ ಅಲೆಕ್ಸಾಂಡರ್ ದಿನದಿಂದ ದಿನಕ್ಕೆ ಅವನ ಆರೋಗ್ಯದ ಸ್ಥಿತಿ ಕ್ಷೀಣಿಸುತ್ತಾ ಹೋಯಿತು. ತಾಯ್ನಾಡಿಗೆ ನಾನು ಮರಳಿ ನನ್ನನ್ನು ಕರೆದುಕೊಂಡು ಹೋಗಿ ಅಂತ ಅವನು ಹೇಳ್ತಾನೆ. ಅವನ ಇಚ್ಛೆ ಅದು ಕೂಡ ಈಡೇರುವುದಿಲ್ಲ. ಸೊ ಅಲೆಕ್ಸಾಂಡರ್ಗೆ ಈಗ ಅರಿವಾಗತೊಡಗಿತು, ಇನ್ನೂ ಜಾಸ್ತಿ ಸಮಯ ಉಳಿದಿಲ್ಲ ನನ್ನ ಜೀವನದಲ್ಲಿ, ಕೊನೆಗಾಲ ಸಮೀಪಿಸ್ತಾ ಇದೆ. ತನ್ನ ಮಂತ್ರಿಗಳನ್ನು, ತನ್ನ ಸಹಚರರನ್ನು ಕರೆದು ಅಲೆಕ್ಸಾಂಡರ್ ಹೇಳುತ್ತಾನೆ, ಆಯಿತು,
ಅಂದರೆ ಕೌಂಟ್ ಡೌನ್ ಪ್ರಾರಂಭ ಆಯಿತು ನನ್ನ ಜೀವನದಲ್ಲಿ. ಇನ್ನೇನು ನಾನು ಜಾಸ್ತಿ ಹೊತ್ತು ಉಳಿಯುವುದಿಲ್ಲ, ಆದರೆ ನನ್ನ 3 ಇಚ್ಛೆಗಳಿವೆ, ಅದನ್ನು ನೀವು ಈಡೇರಿಸಬಲ್ಲಿರಾ ಅಂತ ಕೇಳ್ತಾನೆ. ಸೊ ಏನದು ಇಚ್ಛೆ ಅಂತ ಅವನ ಮಂತ್ರಿಗಳು ಕೇಳಿದಾಗ, ನನ್ನ ಮೊದಲ ಇಚ್ಛೆ, ನಾನು ಸತ್ತ ನಂತರ ನನ್ನ ಶವಪೆಟ್ಟಿಗೆಯನ್ನು ನನ್ನ ವೈದ್ಯರೇ ಹೊತ್ತುಕೊಂಡು ಹೋಗಬೇಕು ಸ್ಮಶಾನಕ್ಕೆ. 2ನೇ ಇಚ್ಛೆ, ನಾನು ಗಳಿಸಿರುವಂಥ ಮುತ್ತು ರತ್ನ ವಜ್ರ ವೈಡೂರ್ಯ ಎಲ್ಲವನ್ನ ನನ್ನನ್ನು ಹೊತ್ತುಕೊಂಡು ಹೋಗುವ ದಾರಿಯಲ್ಲಿ ಸುರಿದು ಬಿಡಿ, ಚೆಲ್ಲಿಬಿಡಿ. 3ನೇ ಇಚ್ಛೆ, ಶವಪೆಟ್ಟಿಗೆಯ ಹೊರಗಡೆ ನನ್ನ ಕೈಯನ್ನು ಹಾಗೆ ಓಪನ್ ಆಗಿ ಇಟ್ಟುಬಿಡಿ, ಅದನ್ನು ಎಲ್ಲರೂ ನೋಡುವ ಥರ ಅಂತ ಅವನು ಹೇಳ್ತಾನೆ. ಸೊ ಇದೇನಿದು, ಇಂತಹ ವಿಚಿತ್ರವಾದ ಇಚ್ಛೆಯನ್ನು ನೀವು ಇಡ್ತಾ ಇದ್ದೀರಾ ಅಂತೇಳಿ ತುಂಬ ದುಃಖಿತರಾಗುತ್ತಾರೆ ಅವರು. ಆಗ ಅವನು ಹೇಳ್ತಾನೆ, ಕಾರಣ ಏನು, ಯಾಕೆ ನನ್ನ ಮೊದಲ ಇಚ್ಛೆಗೆ ಏನು ಕಾರಣ ಅಂತ. ಯಾಕೆ ವೈದ್ಯರು ನನ್ನ ಶವಪೆಟ್ಟಿಗೆಯನ್ನು ಹೊತ್ಕೊಂಡು ಹೋಗಬೇಕು? ಯಾಕೆಂದರೆ ಜನರು ತಿಳಿದುಕೊಳ್ಳಲಿ, ಈ ಪ್ರಪಂಚದಲ್ಲಿ ಯಾವೊಬ್ಬ ವೈದ್ಯನು ಸಾಯ್ತಾ ಇರುವಂಥ ವ್ಯಕ್ತಿಯನ್ನು ಬದುಕಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಪ್ರಯತ್ನಿಸಬಹುದಷ್ಟೆ. ಸಾವು ಅನ್ನುವಂಥದ್ದು ಬಂದಾಗ ಯಾರ ಕೈಯಲ್ಲೂ ಇಲ್ಲ ಬದುಕಿಸುವಂಥದ್ದು ಅನ್ನೋದು ಎಲ್ಲರಿಗೂ ತಿಳಿಲಿ. ಸೊ ಅದರಿಂದ ವೈದ್ಯನೇ ಹೊತ್ತುಕೊಂಡು ಹೋಗಲಿ ನನ್ನ ಶವಪೆಟ್ಟಿಗೆಯನ್ನು. 2ನೇ ಇಚ್ಛೆ, ಸೊ ನಾನು ನನ್ನ ಜೀವಮಾನದ ಬಹುತೇಕ ಅವಧಿಯನ್ನು ದಂಡಯಾತ್ರೆಯಲ್ಲಿ ಕೈಗೊಂಡೆ, ಎಲ್ಲರನ್ನ ವಶಪಡಿಸಿಕೊಳ್ಳೋದ್ರಲ್ಲಿ ನಾನು ತೊಡಗಿಕೊಂಡೆ. ಸೊ ಎಷ್ಟೆಲ್ಲ ನಾನು ಗಳಿಸಿದೆ, ಆಸ್ತಿ ಅಂತಸ್ತು ವಜ್ರ ವೈಡೂರ್ಯ ಮುತ್ತು ರತ್ನ ಐಶ್ವರ್ಯ, ಇದ್ಯಾವುದೂ ನನಗೆ ಉಪಯೋಗಕ್ಕೆ ಬರಲಿಲ್ಲ. ಸಾವಿನ ಸಮಯದಲ್ಲಿ ಯಾವುದರಿಂದ ಕೂಡ ನನ್ನನ್ನು ಉಳಿಸ್ಲಿಕ್ಕೆ ಆಗಲೇ ಇಲ್ಲ. ವ್ಯರ್ಥ ಪ್ರಯತ್ನವನ್ನು ಮಾಡಿದೆ ನಾನು, ಜೀವನದ ಮೌಲ್ಯವನ್ನು ತಿಳಿಯದೆ. ಸೊ ಅದನ್ನು ಚೆಲ್ಲಿಬಿಡಿ, ಜನರಿಗೆ ಗೊತ್ತಾಗಲಿ ಅದೆಲ್ಲ ವೇಸ್ಟ್, ಅದು ಯಾವುದಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಅಂಥೇಳಿ. 3ನೇ ಇಚ್ಛೆ ಏನು, ಖಾಲಿ ಕೈಯಲ್ಲಿ ನನ್ನ ಕೈಯನ್ನು ಹೊರಗಡೆ ಇಡಿ, ಶವಪೆಟ್ಟಿಗೆ ಹೊರಗಡೆ, ಎಲ್ರಿಗೂ ಗೊತ್ತಾಗಲಿ ಇಡೀ ವಿಶ್ವವನ್ನು ಗೆದ್ದ ಅಲೆಕ್ಸಾಂಡರ್ನ ಕೈಯಲ್ಲಿ ಏನೂ ಇರಲಿಲ್ಲ, ಸಾಯುವಾಗ ಖಾಲಿ ಕೈಯಿಂದ ಅವನು ಹೋದ, ಖಾಲಿ ಕೈಯಲ್ಲಿ ಬಂದೆ ನಾನು, ಖಾಲಿ ಕೈಯಲ್ಲಿ ಇಲ್ಲಿಂದ ಹೋಗಿದ್ದೆ ಅನ್ನೋದನ್ನು ಎಲ್ಲರೂ ತಿಳಿದುಕೊಳ್ಳಲಿ ಅಂತೇಳಿ. ಸೊ ಹೀಗೆ ಮೃತ್ಯುವಿನ ಸಮಯದಲ್ಲಿ ನಾವು ಗಳಿಸಿರುವುದು ಎಲ್ಲವೂ ನಮ್ಮಿಂದ ದೂರವಾಗುತ್ತದೆ, ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋದು ಕೂಡ ಗೊತ್ತಿರುವುದಿಲ್ಲ. ಎಂಥವನಿಗಾದರೂ ಮೃತ್ಯು ಅನ್ನುವಂಥದ್ದು ಬರುತ್ತೆ ಅನ್ನೋದನ್ನು ನಾವು ತಿಳಿದುಕೊಂಡು, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಂ ಏವ ಇತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನು ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಸೊ ಈಗ ಸಾವಿನ ಸಮಯದಲ್ಲಿ ಯಾವ ಥರ ಸ್ಮರಣೆಯನ್ನು ಮಾಡುತ್ತೇವೆ, ಯಾವ ಥರ ಇಚ್ಛೆ ನಮಗೆ ಇರುತ್ತದೆ, ಅದೇ ಥರದ ದೇಹವನ್ನು ನಾವು ಮತ್ತೆ ಪಡೆಯುತ್ತೇವೆ ಅಂತ ಇಲ್ಲಿ ಹೇಳಲಾಗಿದೆ. ಭರತ ಮಹಾರಾಜನ ಕಥೆಯನ್ನು ನಾವು ತಿಳಿದುಕೊಂಡಿದ್ದೀವಿ ಅಲ್ವಾ 3ನೇ ಅಧ್ಯಾಯದಲ್ಲಿ. ಇನ್ನೊಂದು ಸರ್ತಿ ನಾವು ನೋಡೋಣ ಭರತ ಮಹಾರಾಜ ಹೀಗೆ ಅವನ ಸಾವು ಯಾವ ಥರ ಬಂತು ಅವನಿಗೆ ಅಂತೇಳಿ. ಸೊ ಭರತ ಮಹಾರಾಜ ಭಕ್ತಿ ಮಾರ್ಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ ವಿಷ್ಣುವಿನ ಪರಮ ಭಕ್ತನಾಗಿದ್ದ ಭರತ ಮಹಾರಾಜ. ಭಕ್ತಿಯ 9 ಹಂತದಲ್ಲಿ 8ನೇ ಹಂತವನ್ನು ತಲುಪಿದ್ದ. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ, ಭಾವದವರೆಗೂ ಹೋಗಿದ್ದ ಭರತ ಮಹಾರಾಜ. ಸೊ ಅವನು ರಾಜನಾಗಿದ್ದ. ನಾನು ಅಧಿಕಾರದಲ್ಲಿ ಇದ್ದುಕೊಂಡು ಮನೆ ಮಠ ನನ್ನ ಹೆಂಡತಿ ಮಕ್ಕಳೊಂದಿಗೆ ಸಂಸಾರದಲ್ಲಿ ಇದ್ದುಕೊಂಡು ನಾನು ಭಕ್ತಿ ಜೀವನದಲ್ಲಿ ಮುಂದುವರಿಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನು ಮನಗಂಡಿರುವಂಥ ಭರತ ಮಹಾರಾಜ ತನ್ನ ಪುತ್ರನಿಗೆ ಅಧಿಕಾರವನ್ನು ವಹಿಸಿ ತನ್ನ ಮನೆ ಮಠ ಎಲ್ಲವನ್ನ ಬಿಟ್ಟು, ಹೆಂಡತಿ ಮಕ್ಕಳು ಪ್ರಜೆಗಳನ್ನು ಎಲ್ಲವನ್ನ ಬಿಟ್ಟು ಕಾಡಿಗೆ ಹೋಗುತ್ತಾನೆ. ಕಾಡಿನಲ್ಲಿ ನಾನು ಭಕ್ತಿಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸುತ್ತೇನೆ ಅಂತೇಳಿ ಹೀಗೆ ಅವನು ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿದ್ದ. ಒಂದು ದಿನ ಗರ್ಭಿಣಿ ಜಿಂಕೆಯೊಂದು ಬಂದು ಪುಟ್ಟ ಜಿಂಕೆ ಮರಿಯನ್ನು ಹಿಡಿದು ಅದು ಸಾವನ್ನಪ್ಪುತ್ತೆ. ಸೊ ಆ ಜಿಂಕೆ ಮರಿಯನ್ನು ರಕ್ಷಿಸುವ ಜವಾಬ್ದಾರಿ ನನ್ನದು ಅಂತ ತಿಳಿದುಕೊಂಡಿರುವಂಥ ಭರತ ಮಹಾರಾಜ ಜಿಂಕೆಯ ಬಗ್ಗೆ ಕರುಣೆಯನ್ನು ತೋರಿ ಅದರ ಲಾಲನೆ ಪಾಲನೆಯಲ್ಲಿ ತೊಡಗುತ್ತಾನೆ. ತಾನು ಕಾಡಿಗೆ ಬಂದ ಉದ್ದೇಶವನ್ನು ಮರೆತು ಬಿಡುತ್ತಾನೆ ಭರತ ಮಹಾರಾಜ. ಸೊ ಪೂಜೆ ಮಾಡೋದಕ್ಕೆ ಅಂತ ಕುಳಿತಾಗ, ಹೋಮ ಮಾಡಲು ಅಂತೇಳಿ ಕುಳಿತಾಗ ಜಿಂಕೆ ಪಕ್ಕದಲ್ಲಿ ಬರುತ್ತೆ. ಸೊ ಅದನ್ನು ಬಿಟ್ಟು ಜಿಂಕೆಯ ಜೊತೆ ಆಟವಾಡೋದು, ಜಿಂಕೆಗೆ ಉಣಿಸುವುದು, ತಿನ್ನಿಸುವುದು, ಇದರಲ್ಲೇ ತೊಡಗಿಕೊಂಡ ಭರತ ಮಹಾರಾಜ ಕೃಷ್ಣ ಪ್ರಜ್ಞೆ ಬಿಟ್ಟು ಜಿಂಕೆ ಪ್ರಜ್ಞೆ ಆಯಿತು. ಈಗ ತಾನು ಕಾಡಿಗೆ ಬಂದ ಉದ್ದೇಶ ಏನು ಅನ್ನೋದನ್ನೇ ಮರೆತು ಬಿಟ್ಟ, ಅನಾವಶ್ಯಕವಾದ ಬಂಧನವನ್ನು ಬೆಳೆಸಿಕೊಂಡ. ಸೊ ಜಿಂಕೆಯ ಜೊತೆ ಆಟ ಆಡ್ತಾ ಇದ್ದ, ಜಿಂಕೆ ಜೊತೆ ಮಲಗ್ತಾ ಇದ್ದ. ಒಂದು ದಿವಸ ಬೆಳಿಗ್ಗೆ ಎದ್ದು ನೋಡ್ತಾನೆ ಜಿಂಕೆ ಕಣ್ಮರೆಯಾಗಿದೆ. ಎಲ್ಲಿ ಹೋಯಿತು ಈ ಜಿಂಕೆ? ಜಿಂಕೆಯ ಜೊತೆ ಅತಿಯಾದ ಬಂಧನ, ಎಂತಹ ಅಟ್ಯಾಚ್ಮೆಂಟ್ ಇದು ಅಂದರೆ, ಸೊ ಈ ಅಟ್ಯಾಚ್ಮೆಂಟ್ ಅವನ ಅವನತಿಗೆ ಕಾರಣವಾಗುತ್ತದೆ. ಸೊ ಜಿಂಕೆ ಮರಿ ಎಲ್ಲಿ ಹೋಯಿತು, ಯಾವ ಕ್ರೂರ ಮೃಗಗಳ ಬಾಯಿಗೆ ತುತ್ತಾಯಿತೋ ಗೊತ್ತಿಲ್ಲ ಅಂತ ಹುಡ್ಕೊಂಡು ಹೋಗ್ತಾನೆ. ಕಣಿವೆಗೆ ಬಿದ್ದು ಇನ್ನೇನು ಸಾವನ್ನಪ್ಪಬೇಕು ಅನ್ನುವಷ್ಟರಲ್ಲಿ ಜಿಂಕೆ ಅವನ ಕಣ್ಣು ಮುಂದೆ ಬರುತ್ತೆ ದುರಾದೃಷ್ಟವಶಾತ್.
ಜಿಂಕೆ ಬರುತ್ತೆ ಅವನ ಕಣ್ಮುಂದೆ. ಜಿಂಕೆಯನ್ನ ನೋಡಿಕೊಂಡು ಜಿಂಕೆಯ ಸ್ಮರಣೆಯೊಂದಿಗೆ ಸಾವನ್ನಪ್ಪಿರುವಂತಹ ಭರತ ಮಹಾರಾಜ ಜಿಂಕೆಯಾಗಿ ಹುಟ್ಟುತ್ತಾನೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಂ ಏವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಜಿಂಕೆಯ ಸ್ಮರಣೆಯೊಂದಿಗೆ ಜಿಂಕೆಯನ್ನ ನೋಡಿರುವಂಥ ಭರತ ಮಹಾರಾಜ ಜಿಂಕೆಯಾಗಿ ಹುಟ್ಟುತ್ತಾನೆ. ಕತೆ ಹೀಗೆ ಮುಂದುವರಿಯುತ್ತದೆ. ಇಲ್ಲಿ ಹೇಳ ಬಯಸುವುದೇನೆಂದರೆ, ಯಾವ ಸ್ಮರಣೆಯೊಂದಿಗೆ ನಾವು ಸಾಯ್ತೀವೋ ಅದೇ ಥರದ ದೇಹವನ್ನು ನಾವು ಪಡೀತೀವಿ ಅನ್ನೋದನ್ನು ಭಗವಂತ ಇಲ್ಲಿ ಹೇಳುತ್ತಾರೆ. ಸೊ ಹೇಗೆ ನಾವು ದೇಹವನ್ನು ಇಲ್ಲಿ ತ್ಯಜಿಸುತ್ತೇವೆ, ಯಾವ ಥರ ನಾವು ದೇಹವನ್ನು ಬಿಡುತ್ತೇವೆ. ಸೊ ಈಗ ನಮ್ಮ ಮನಸ್ಸಿನಲ್ಲಿ ಯಾವ ಥರ ಇಚ್ಛೆಗಳು ಇರುತ್ತದೆ ಸಾವಿನ ಸಮಯದಲ್ಲಿ, ಅದರ ಪ್ರಕಾರ ಮತ್ತು ನಮ್ಮ ಕರ್ಮಗಳ ಪ್ರಕಾರ ನಾವು ಇನ್ನೊಂದು ದೇಹವನ್ನು ಪಡೆಯುತ್ತೇವೆ. ಸೊ ಸಾವು ಅನ್ನುವಂಥದ್ದು ದೇಹವನ್ನು ಬದಲಾಯಿಸುವ ಪ್ರಕ್ರಿಯೆ ಅನ್ನೋದನ್ನು ನಾವು ತಿಳಿದುಕೊಂಡು, ಈ ಸಾವು ಅನ್ನುವಂಥದ್ದು ಈಗಾಗಲೇ ಹೇಳಿರೋ ಪ್ರಕಾರ ಮುದುಕರೇ ಆಗಬೇಕಾಗಿಲ್ಲ, ಯುವಕರಿಗೆ ಕೂಡ ಬರ್ಬೋದು. ಹಲವಾರು ಒಂದು ಉದಾಹರಣೆಗಳಿವೆ. ಹೀಗೆ ಒಬ್ಬಳು ಟಿ ವಿ ರಿಪೋರ್ಟರ್ ತಾನು ರಿಪೋರ್ಟ್ ಮಾಡ್ತಾ ಮಾಡ್ತಾ ಒಂದು ನ್ಯೂಸ್ನ ಬಗ್ಗೆ ಅಲ್ಲೇ ಕುಸಿದು ಬಿದ್ದು, ಒಂದು 25-26 ವರ್ಷದ ಒಂದು ಹುಡುಗಿ ಅಲ್ಲೇ ಕುಸಿದು ಬಿದ್ದು ಸಾವನ್ನಪ್ತಾಳೆ. ಅವಳಿಗೆ ಗೊತ್ತೂ ಇರಲಿಲ್ಲ 1 ನಿಮಿಷದ ಹಿಂದೆ ಅವಳ ಮೃತ್ಯು ಆಗುತ್ತೆ ಅಂತೇಳಿ. ಹೀಗೆ ಒಬ್ಬರು ದಾರಿಯಲ್ಲಿ ವಾಕಿಂಗ್ ಮಾಡಿಕೊಂಡು ಹೋಗ್ತಾ ಇರುವಾಗ ತೆಂಗಿನ ಮರ ಅವರ ಮೇಲೆ ಬಿದ್ದು ಅವ್ರು ಸಾವನ್ನಪ್ತಾರೆ. ರೋಡ್ ಕ್ರಾಸ್ ಮಾಡುವಾಗ ಒಂದು ವೆಹಿಕಲ್ ಅವರ ಮೇಲೆ ಹರಿದು. ಈ ಥರ ಸಾವು ಯಾವ ರೂಪದಲ್ಲಾದರೂ ಬರ್ಬೋದು. ಒಬ್ಬಳು ಡಾಕ್ಟರ್ ಏನು ಮಾಡ್ತಾಳೆ, ಅವಳು ಎಲ್ಲ ಪೇಷಂಟ್ಗಳ ಒಂದು ಅಂದರೆ ರೌಂಡ್ಸಿಗೆ ಹೋಗಿರ್ತಾಳೆ, ರಿಪೋರ್ಟನ್ನು ಬರೀತಾ ಇರ್ತಾಳೆ ಅಲ್ಲಿ ನಿಂತ್ಕೊಂಡು. ಅವಳಿಗೆ ಗೊತ್ತಿಲ್ಲ, ಅವಳಲ್ಲೇ ಕುಸಿದು ಬಿದ್ದು ಸಾವನ್ನಪ್ತಾಳೆ. ಒಂದು ನಿಮಿಷದ ಹಿಂದೆ ಅವಳಿಗೆ ಗೊತ್ತಿಲ್ಲ ಏನಾಗುತ್ತೆ ಅಂಥೇಳಿ. ಸೊ ಹೀಗೆ ಮೃತ್ಯು ಅನ್ನುವಂಥದ್ದು ಎಂಥವರಿಗೂ ಕೂಡ ಬರ್ಬೋದು. ಆದರೆ ನಾವು ತಯಾರಿಯನ್ನು ನಡೆಸುವ ಅವಶ್ಯಕತೆ ಇದೆ. ಸೊ ನಾವು ತಯಾರಿಯನ್ನು ಯಾವಾಗ ಪ್ರಾರಂಭಿಸಬೇಕು? ಈವಾಗಲಿಂದಲೇ ಪ್ರಾರಂಭಿಸಬೇಕು. ಯಾಕೆಂದರೆ ಯಾವಾಗ ಮೃತ್ಯು ಬರುತ್ತೆ ಅಂತ ಯಾರಿಗೆ ಗೊತ್ತಿದೆ ಅಲ್ವಾ? ಇವಾಗಿಂದಲೇ ಪ್ರಾರಂಭಿಸಬೇಕು ಅಂತ ಹೇಳಲಾಗುತ್ತೆ. ಸೊ ಏನು ಇದಕ್ಕೆ ಸಿಲೆಬಸ್ ಏನು? ಭಗವಂತನ ಭಕ್ತಿಯನ್ನು ಮಾಡುವಂಥದ್ದು. ಹೇಗೆ ತಯಾರಿಯನ್ನು ನಡೆಸಬೇಕು? ಭಗವಂತನ ನಾಮ ರೂಪ ಗುಣ ಲೀಲೆಗಳ ಸ್ಮರಣೆ ಮತ್ತು ಅದರ ಮನನ ಮಾಡೋದು, ಭಗವಂತನ ನಾಮದ ಜಪವನ್ನು ಮಾಡುವಂಥದ್ದು, ಭಗವದ್ಗೀತೆಯನ್ನು ಓದುವಂಥದ್ದು, ಭಕ್ತರ ಸಂಘವನ್ನು ಮಾಡುವಂಥದ್ದು. ಸೊ ಇದೆಲ್ಲ ಸಿಲೆಬಸ್. ನಾವು ಇದೇ ಥರ ಅಭ್ಯಾಸವನ್ನು ಮಾಡಬೇಕು. ಸೊ ಯಾವಾಗ ಮಾಡಬೇಕು? ನಾವು ಎಂದೆಂದಿಗೂ ಯಾವಾಗಲೂ ಮಾಡ್ತಾ ಇರಿ. ಯಾಕಂದರೆ ಯಾವ ಸಮಯದಲ್ಲಿ ಮೃತ್ಯು ಬರುತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ? 24 ಗಂಟೆ. ಯಾಕೆಂದರೆ ಮೃತ್ಯು ಸರ್ಪ್ರೈಸ್ ಟೆಸ್ಟ್ ಥರ ಬರುತ್ತೆ. ನಮಗೆ ನೋಟಿಸ್ ಕೊಡೋದಿಲ್ಲ ಈ ಥರ ಟೆಸ್ಟ್ ಇದೆ ಅಂಥೇಳಿ ಅಲ್ವಾ? ಸೊ ಸರ್ಪ್ರೈಸ್ ಟೆಸ್ಟನ್ನು ನಾವು ಎದುರಿಸೋದಕ್ಕೆ ಯಾವಾಗಲೂ ತಯಾರಾಗಿರಬೇಕಾಗತ್ತೆ. ವರ್ಷ ಪೂರ್ತಿ ಚೆನ್ನಾಗಿ ಓದಿರುವಂಥ ವಿದ್ಯಾರ್ಥಿ ಸರ್ಪ್ರೈಸ್ ಟೆಸ್ಟನ್ನು ಎದುರಿಸೋದಕ್ಕೆ ಯಾವಾಗಲೂ ತಯಾರಾಗಿರುತ್ತಾನೆ ಅಲ್ವಾ? ಹಾಗೆಯೇ ನಾವು ಕೂಡ ತಯಾರಾಗಿರಬೇಕಾಗತ್ತೆ. ಸೊ ನಾವು ಈ ಥರ ತಯಾರಿಯನ್ನು ನಡೆಸಿದಾಗ ಏನಾಗುತ್ತೆ? ಅದರ ಪರಿಣಾಮ ನಮಗೆ ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ನಮಗೆ ಮುಕ್ತಿ ದೊರಕುತ್ತದೆ. ಮೃತ್ಯುವಿನ ನಂತರ ನಾವು ಅಂದರೆ ಪರಿಪೂರ್ಣತೆಯನ್ನು ಗಳಿಸಿದರೆ ಭಗವಂತನ ಲೋಕ ಅಥವಾ ಉತ್ತಮ ಜನ್ಮ ನಮಗೆ ಸಿಗಬಹುದು. ಸೊ ಒಂದು ಬಾರಿ ಇಬ್ಬರು ಇಸ್ಕಾನ್ನ ಭಕ್ತರು ಅವರು ವಿಮಾನದಲ್ಲಿ ಅಂದರೆ ಫ್ಲೈಟಲ್ಲಿ ಪ್ರಯಾಣಿಸ್ತಾ ಇದ್ರು. ಆಗ ಅಲ್ಲಿ ಪೈಲಟ್ ಅನೌನ್ಸ್ ಮಾಡ್ತಾನೆ, ಸ್ವಲ್ಪ ನಾವು ಈಗ ಪ್ರಾಬ್ಲಮ್ಗೆ ಸಿಲುಕಿದ್ದೇವೆ, ಏನೋ ಸಿಗ್ನಲ್ ಏನೋ ಅದು ಇದಾಗಿದೆ, ಲಾಸ್ಟ್ ಆಗಿದೆ ಕನೆಕ್ಷನ್ ಏನೋ ಹೇಳ್ತಾನೆ. ಸೊ ಫ್ಲೈಟ್ ಕೂಡ ಹೀಗೆ ಅಲುಗಾಡೋದಕ್ಕೆ ಪ್ರಾರಂಭವಾಯಿತು. ಎಲ್ಲರೂ ಜೀವವನ್ನು ಕೈಲಿ ಹಿಡ್ಕೊಂಡು ಕೂತಿದ್ದಾರೆ. ಇಬ್ಬರು ಇಸ್ಕಾನ್ನ ಭಕ್ತರು ಇರ್ತಾರೆ. ಅದರಲ್ಲಿ ಒಬ್ಬ ಏನು ಮಾಡ್ತಾನೆ, ಅವನು ಜೋರಾಗಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಅಂತ ಜಪಿಸೋದಕ್ಕೆ ಪ್ರಾರಂಭಿಸ್ತಾನೆ. ಅವನ ಸ್ನೇಹಿತ ಅವನ ಪಕ್ಕದಲ್ಲಿದ್ದ, ಯಾಕೆ ನೀನು ಇಷ್ಟು ಜೋರಾಗಿ ಜಪಿಸ್ತಾ ಇದೆಯಾ, ಇಷ್ಟೊಂದು ಜೀವ ಭಯನ ನಿನಗೆ ಅಂತ ಅವನು ಕೇಳ್ತಾನೆ. ಅದಕ್ಕೆ ಹಾಗಲ್ಲ, ಸೊ ನಾನೀಗ 100% ಆಗಿ ಹೇಳ್ತೇನೆ, ಈ ಫ್ಲೈಟ್ ಅಂತೂ ಈಗ ಸೇಫಾಗಿ ಲ್ಯಾಂಡ್ ಆಗೇ ಆಗುತ್ತೆ ಅಂತೇಳಿ. ಅದೇಗೆ ಹೇಳ್ತೀಯಾ, ನೀನು ಜಪ ಮಾಡಿದ್ರೇನು ಅಂದರೆ ಅದು ನೀನೇನು ಗ್ರೇಟಾ, ಅಷ್ಟೊಂದು ನಿನ್ನ ಭಕ್ತಿಗೆ ಕೇಳೋದಕ್ಕೆ ನಿನ್ನ ಒಂದು ಈ ಜಪವನ್ನು ಅದಕ್ಕೋಸ್ಕರ ಅದಾಗಲ್ಲ ಅಂತ ಹೇಗೆ ಹೇಳ್ತೀಯಾ ಅಂತೇಳಿ. ಹಾಗಲ್ಲ. ಸೊ ಏನು ಹೇಳ್ತಾರೆ ಭಗವಂತ, ಅಂತ್ಯಕಾಲದಲ್ಲಿ ಯಾರು ನನ್ನನ್ನು ಸ್ಮರಿಸುತ್ತಾರೋ ಅವರು ನನ್ನಲ್ಲಿಗೆ ಬಂದೇ ಬರುತ್ತಾರೆ ಅಂತೇಳಿ. ಈಗ ನಾನು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದೀನಿ. ಈಗೇನಾದರೂ ಇದು ಅಪಘಾತಕ್ಕೀಡಾದರೆ ಸೊ ನಾನು ಸತ್ತರೆ ಭಗವಂತನ ಲೋಕಕ್ಕೆ ನಾನು ಹೋಗಲೇಬೇಕು, ಭಗವಂತ ನಮಗೆ ಕೊಟ್ಟಿರುವಂಥ ಪ್ರಾಮಿಸ್ ಪ್ರಕಾರ. ಬಟ್ ನಾನು ನಾಲಾಯಕು ಭಗವಂತನ ಲೋಕಕ್ಕೆ ಹೋಗೋದಕ್ಕೆ. ನಾನು ಇನ್ನೂ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳಿಂದ ಹೊರತಾಗಿಲ್ಲ. ಹೇಗೆ ಭಗವಂತನನ್ನು ಅವರ ಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ? ಈ ನಾಲಾಯಕ ಮನುಷ್ಯನನ್ನು ಕರೆದುಕೊಂಡು ಬರುವ ಬದಲು ಫ್ಲೈಟನ್ನೇ ಸೇಫಾಗಿ ಲ್ಯಾಂಡ್ ಮಾಡೋಣ ಅಂತ ಭಗವಂತ ಫ್ಲೈಟನ್ನೇ ಸೇವ್ ಮಾಡ್ತಾರೆ ಅಂತ ಅವನು ಹೇಳ್ತಾನೆ. ಅವರಿಬ್ಬರು ಜೋರಾಗಿ ನಗ್ತಾರೆ.
ಸೊ ಎಲ್ಲರೂ ಅವ್ರ ಹತ್ರ ನೋಡ್ತಾರೆ, ಇವ್ರು ಏನಪ್ಪ ಇಂಥ ಪರಿಸ್ಥಿತಿಯಲ್ಲೂ ಹೀಗೆ ನಗ್ತಾರಲ್ಲ ಅಂತ. ಸೊ ಇಲ್ಲಿ ಹೇಳ ಬಯಸುವುದೇನೆಂದರೆ, ಭಕ್ತರಿಗೆ ಮೃತ್ಯುವಿನ ಭಯ ಕೂಡ ಇರುವುದಿಲ್ಲ, ಅವರು ಎಂಥದೇ ಸಂದರ್ಭವನ್ನು ಒಂದು ತಿಳಿಯಾಗಿಸಬಲ್ಲರು ಅಂಥೇಳಿ. ಸೊ ಹೀಗೆ ಮೃತ್ಯುವಿಗೆ ನಾವು ತಯಾರಿಯನ್ನು ನಡೆಸೋದ್ರ ಅವಶ್ಯಕತೆ ಇದೆ. ಸೊ ಅಂದರೆ ಕುಲಶೇಖರ ಆಳ್ವರು ಭಗವಂತನ ಪರಮ ಭಕ್ತರಾಗಿದ್ದರು. ಮುಕುಂದ ಮಾಲಾ ಸ್ತೋತ್ರವನ್ನು ಅವರು ಬರೀತಾರೆ. ಅದರಲ್ಲಿ ಅವರು ಮೃತ್ಯುವಿನ ಬಗ್ಗೆ ಹೀಗೆ ಹೇಳುತ್ತಾರೆ: ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಆದ್ಯೈವ ಮೇ ವಿಶತೌ ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತಃ ಕಂಠಾವರೋಧನ ವಿಧೌ ಸ್ಮರಣಂ ಕುತಸ್ತೆ. ಹೇ ಕೃಷ್ಣ, ನನ್ನ ಸಾವಿನ ಸಮಯದಲ್ಲಿ ನನ್ನ ಗಂಟಲು ಕಫ ವಾತ ಪಿತ್ತಗಳಿಂದ ಕಟ್ಟಿ ಹೋಗಬಹುದು. ಹೇಗೆ ನಾನು ನಿನ್ನನ್ನು ಸ್ಮರಿಸಲಿ? ನಿನ್ನ ಕೃಪೆಯಿಂದ ಮಾತ್ರ ನಾನು ನಿನ್ನ ಸ್ಮರಣೆಯನ್ನ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ನನ್ನ ಸಾವಿನ ಸಮಯದಲ್ಲಿ ನಿನ್ನ ಸ್ಮರಣೆಯನ್ನ ನೀನು ನನಗೆ ನೀಡಬೇಕು ಅಂತ ಹೇಳಿ ಅವರು ಪ್ರಾರ್ಥನೆಯನ್ನ ಮಾಡುತ್ತಾರೆ. ನನ್ನ ಸ್ವಂತ ಸಾಮರ್ಥ್ಯದಿಂದ ಅದು ಸಾಧ್ಯವಾಗುವುದಿಲ್ಲ, ನಿನ್ನ ಕೃಪೆಯಿಂದ ಮಾತ್ರ ಸಾಧ್ಯವಾಗುತ್ತೆ ಅಂತ ಹೇಳಿ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯ ಚ ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಸೊ ಭಗವಂತ ಹೇಳ್ತಾರೆ, ತಸ್ಮಾತ್ ಸರ್ವೇಷು ಕಾಲೇಶು, ನೀನು ಯಾವಾಗಲೂ ನನ್ನ ಸ್ಮರಣೆಯನ್ನ ಮಾಡ್ತಾ ಇರಬೇಕು, ನನ್ನನ್ನು ಸ್ಮರಿಸ್ತಾ ಇರಬೇಕು. ಹಾಗಾದ್ರೆ ಯಾವಾಗಲೂ ಭಗವಂತನನ್ನ ಸ್ಮರಿಸ್ತಾ ಇದ್ರೆ ಏನು ಕೆಲಸ ಮಾಡೋದು ಬೇಡವಾ? ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಿಡಬೇಕಾ ಅಂತ ಯಾರಾದ್ರೂ ಕೇಳ್ಬೋದು. ಭಗವಂತ ಮುಂದುವರಿದುಕೊಂಡು ಹೇಳ್ತಾರೆ, ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ಕರ್ತವ್ಯವನ್ನ, ನಿನ್ನ ವಿಧಿತ ಕರ್ತವ್ಯವನ್ನ ಮಾಡಬೇಕು. ಹೇಗೆ ಮಾಡಬೇಕು? ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳನ್ನ ನನ್ನಲ್ಲಿ ನೀನು ನಿಲ್ಲಿಸಬೇಕು. ಈ ತರ ಮಾಡಿದ್ರೆ ನೀನು ನಿಸ್ಸಂಶಯವಾಗಿಯೂ ನನ್ನಲ್ಲಿಗೆ ಬರುವೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಅಭ್ಯಾಸ ಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯನ್. ಪಾರ್ಥನೆ, ದೇವೋತ್ತಮ ಪರಮ ಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಸೊ ಯಾರು ಸಾವಿನ ಸಮಯದಲ್ಲಿ ನನ್ನ ಸ್ಮರಣೆಯನ್ನ ಮಾಡುತ್ತಾರೋ, ನನ್ನ ನಾಮ ಜಪವನ್ನ ಮಾಡುತ್ತಾರೋ ಅವರು ಖಂಡಿತವಾಗಿಯೂ ಬರುವರು ನನ್ನಲ್ಲಿಗೆ ಅಂತ ಭಗವಂತ ಹೇಳ್ತಾರೆ. ಅಜಾಮಿಲನ ಒಂದು ಕಥೆಯನ್ನ ನಾವು ನೋಡೋಣ. ಸೊ ಅಜಾಮಿಲ ಭಗವಂತನ ಭಕ್ತನಾಗಿರುತ್ತಾನೆ. ತನ್ನ ಜೀವನದ ಮೊದಲ ಹಂತ ಬ್ರಹ್ಮಚರ್ಯದ ಹಂತದಲ್ಲಿ ಅವನು ಭಕ್ತಿ ಮಾರ್ಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಾನೆ, ಅನನ್ಯ ಭಕ್ತಿಯನ್ನ ಮಾಡಿರುತ್ತಾನೆ, ಭಗವಂತನಿಗೆ ಪ್ರಿಯನಾಗಿರುತ್ತಾನೆ. ಒಂದು ದಿವಸ ಅಜಾಮಿಲ ಕಾಡಿಗೆ ಅವನು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಅಂತೇಳಿ ಅವನು ಹೋಗಿರುತ್ತಾನೆ. ಸಮಿದೆ, ದರ್ಬೆ ಈ ಥರದ್ದು ಏನೋ ಒಂದು ಅವನಿಗೆ ಬೇಕಾಗಿತ್ತು ಅಂತೇಳಿ. ಸೊ ಹೀಗೆ ಬರ್ತಾ ಇರುವಾಗ ಅವನು ಎಲ್ಲೋ ಒಂದು ಕಡೆ, ಅಂದರೆ ಯಾರೋ ಗುಸುಗುಸು ಮಾತನಾಡುವಂಥ ಒಂದು ಶಬ್ದ ಅವನಿಗೆ ಕೇಳಿಸುತ್ತದೆ. ಸೊ ಯಾರಿರಬಹುದು ಈ ಪ್ರದೇಶದಲ್ಲಿ ಈ ಥರ ಮಾತನಾಡುವಂಥದ್ದು ಅಂತ ಅವನಿಗೆ ಅಂದರೆ ಇದಾಗುತ್ತೆ, ಯಾರಿರ್ಬೋದು ಅಂತ ಅವನು ಯೋಚಿಸ್ತಾನೆ. ಸೊ ಯಾರು ನೋಡೋಣ ಅಂತ ಅವನಿಗೆ ಕುತೂಹಲ ಉಂಟಾಗುತ್ತೆ. ಆಮೇಲೆ ಅವನಿಗೆ ಅನ್ಸುತ್ತೆ, ಯಾರಾದರೂ ಇರಲಿ ನನಗೇನು ಅಂತೇಳಿ. ಆದರೆ ಕೂಡ ಒಂದು ಕ್ಷಣ ನನಗೇನಾಗಲ್ಲ, ನಾನು ಭಗವಂತನ ಭಕ್ತ, ನಾನು ಒಂದು ಸರ್ತಿ ನೋಡ್ತೀನಿ ಯಾರು ಅಂತ ಅವನು ನೋಡ್ತಾನೆ. ಸೊ ನೋಡಬಾರದಿರುವಂಥ ಒಂದು ಅಶ್ಲೀಲ ದೃಶ್ಯವನ್ನ ಅವನು ನೋಡುತ್ತಾನೆ. ಒಬ್ಬಳು ವೇಶ್ಯೆ, ಒಂದು ಪುರುಷನ ಸಂಘದಲ್ಲಿರುವಂಥ ದೃಶ್ಯವನ್ನ ಅವನು ನೋಡುತ್ತಾನೆ. ಅವನ ಮನಸ್ಸು ಇದರಿಂದ ಒಂದು ವಿಚಲಿತವಾಗುತ್ತದೆ. ಸೊ ಇದರ ಬಗ್ಗೆ ಅವನು ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅಜಾಮಿಲ ಮನಸ್ಸಿನಲ್ಲಿ ಅವನಿಗೆ ನಾರಾಯಣನ ಸ್ಮರಣೆ ಮಾಡಬೇಕಂತ ಇಚ್ಛೆ ಇರುತ್ತಾದ್ರೂ ಈ ವಿಷಯ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಅದೇ ನಾವು ಏನಾದರೂ ಕೆಟ್ಟದನ್ನ ನೋಡಿದಾಗ ಅದು ಮತ್ತೆ ಮತ್ತೆ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ ಅಲ್ವಾ? ಅದೇ ಥರ ಅಜಾಮಿಲನಿಗೆ ಕೂಡ ಆಗ್ತಾ ಇದೆ. ಸೊ ಅಜಾಮಿಲ ಈಗ ಅದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಬರ್ತಾ ಇದ್ದಾನೆ. ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮತ್ ಕ್ರೋಧೋ ಬಿಜಾಯತೆ ಅಂತೇಳಿ. ಸೊ ಯಾವುದೇ ಒಂದು ವಿಷಯದ ಬಗ್ಗೆ ಅತಿಯಾಗಿ ನಾವು ಯೋಚನೆಯನ್ನು ಮಾಡಿದಾಗ, ಕಂಟಂಪ್ಲೇಟ್ ಮಾಡಿದಾಗ ಅದರಲ್ಲಿ ಆಸಕ್ತಿ ಉಂಟಾಗುತ್ತದೆ, ಅದು ತೀವ್ರ ಇಚ್ಛೆಯಾಗಿ ಮಾರ್ಪಡುತ್ತದೆ. ಅಜಾಮಿಲನ ವಿಷಯದಲ್ಲೂ ಅದೇ ಆಯಿತು. ಸೊ ಅಜಾಮಿಲ ಏನು ನಿರ್ಧರಿಸ್ತಾನೆ, ನಾನು ಕೂಡ ಆ ವೇಷೆಯನ್ನು ನನ್ನ ಮನೆಗೆ ಕರ್ಕೊಂಡು ಬರ್ತೀನಿ ಅಂಥೇಳಿ. ಸೊ ನೆಕ್ಸ್ಟ್ ಡೇ ಅಜಾಮಿಲ ಆ ವೇಷೆಯನ್ನು ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಇದರಿಂದ ನೊಂದಿರುವಂಥ ಅವನ ತಂದೆ ತಾಯಿಗಳು ಮನೆ ಬಿಟ್ಟು ಹೋಗ್ತಾರೆ. ಸೊ ಈಗ ವೇಶ್ಯೆ ಅವನ ಮನೆಯಲ್ಲಿ ಇದ್ದಾಳೆ. ಸೊ ಈಗ
ವೇಶ್ಯೆಗೆ ಹಲವಾರು ಇಚ್ಛೆಗಳಿರುತ್ತದೆ, ಒಂದರ ನಂತರ ಒಂದು ಇಚ್ಛೆ. ಅದನ್ನು ಈಡೇರಿಸೋದಕ್ಕೋಸ್ಕರ ಅಜಾಮಿಲ ಬಡ ಬ್ರಾಹ್ಮಣ, ಅವನ ಹತ್ರ ಅಂಥದ್ದೇನು ದುಡ್ಡಿರುವುದಿಲ್ಲ. ಅವನೇನು ಮಾಡ್ತಾನೆ, ಕಳ್ಳತನ, ದರೋಡೆ ಮುಂತಾದ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ. ಅಜಾಮಿಲನಿಗೆ 80 ವರ್ಷ ವಯಸ್ಸಾದಾಗಲೂ ಒಬ್ಬ ಪುತ್ರನಾಗುತ್ತಾನೆ, ಒಬ್ಬ ಪುತ್ರ ಹುಟ್ಟುತ್ತಾನೆ, ಒಬ್ಬ ಮಗ. ಸೊ ಅಜಾಮಿಲನಿಗೆ ತುಂಬ ಪ್ರೀತಿ ಇರುತ್ತದೆ ತನ್ನ ಮಗನ ಮೇಲೆ. ಅವನಿಗೆ ನಾಮಕರಣ ಮಾಡಬೇಕು ಅನ್ನುವಷ್ಟರಲ್ಲಿ ಅವನ ಮನೆಯ ಪಕ್ಕದಲ್ಲಿ ಆ ಕಡೆಯಿಂದ ಹಾದು ಹೋಗ್ತಾ ಇದ್ದ ಸಾಧುಗಳು ಅವನ ಮನೆಗೆ ಬಂದು ಅವನ ಮಗನಿಗೆ ನಾರಾಯಣ ಅನ್ನುವಂಥ ಹೆಸರನ್ನು ಇಡುತ್ತಾರೆ. ಹೀಗೆ ದಿನಗಳು ಕಳೀತಾ ಇದೆ. ಈಗ ಅಜಾಮಿಲನ ಮೃತ್ಯುವಿನ ಸಮಯ ಬಂದೇ ಬಿಟ್ಟಿತು. ಅಜಾಮಿಲನನ್ನ ನರಕಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಯಮದೂತರು ಬಂದರು. ಯಮದೂತರ ಭಯಾನಕ ಅಂದರೆ ಒಂದು ಭಯಂಕರವಾದಂಥ ಕೋರೆ ದಾಡೆಗಳನ್ನು ಹೊಂದಿರುವಂಥ ಕುರೂಪವಾಗಿರುವಂಥ ಮುಖವನ್ನು ನೋಡಿರುವಂಥ ಅಜಾಮಿಲನಿಗೆ ಭಯವಾಗುತ್ತದೆ. ಸೊ ಅಜಾಮಿಲ ಏನು ಮಾಡುತ್ತಾನೆ, ನಾರಾಯಣ ನಾರಾಯಣ ಅಂತ ಕರೀತಾನೆ ತನ್ನ ಮಗನನ್ನ. ಅವನು ಯಾಕೆ ಕರೆದ ತನ್ನ ಮಗನನ್ನಂದ್ರೆ, ನಾರಾಯಣ ನೀನು ಇಲ್ಲಿಗೆ ಬರಬೇಡ, ಇಲ್ಲಿ ತುಂಬ ಭಯಂಕರವಾಗಿರುವಂಥ ಭಯಾನಕ ಮುಖವನ್ನು ಹೊತ್ತಿರುವಂಥ ಇವರು ಯಮದೂತರು ಬಂದಿದ್ದಾರೆ, ಇವರ ಕಣ್ಣಿಗೆ ನೀನು ಕಾಣಿಸಿಕೊಳ್ಳಬೇಡ ಅಂತೇಳಿ ಅವನು ಹೇಳ್ತಾ ಇರುವಂಥದ್ದು. ಇನ್ನೊಂದು ನಾರಾಯಣ ಅಂತ, ಯಾಕಂದರೆ ಅವನಿಗೀಗ ಅರಿವಾಗ್ತಾ ಇದೆ ನನ್ನ ಸಾವಿನ ಸಮಯ ಬಂದಿದೆ. ಸೊ ತನ್ನ ತನಗೆ ಯಾರು ಪ್ರೀತಿ ಪಾತ್ರರಾಗಿರ್ತಾರೋ ಅವರ ಹೆಸರನ್ನು ಅವನು ಹೇಳ್ತಾ ಇರ್ತಾನೆ, ನಾರಾಯಣ ನಾರಾಯಣ ಅಂತ ಅವನು ಹೇಳ್ತಾ ಇದ್ದಾನೆ. ವೈಕುಂಠದಲ್ಲಿರುವಂಥ ನಾರಾಯಣ ತಕ್ಷಣವೇ ತನ್ನ ದೂತರಿಗೆ ಹೇಳ್ತಾರೆ, ಹೋಗಿ ಅಲ್ಲಿ ಅಜಾಮಿಲ ನನ್ನನ್ನು ಕರೀತಾ ಇದ್ದಾನೆ ಅಂತೇಳಿ. ವಿಷ್ಣುದೂತರು ಓಡೋಡಿ ಬರುತ್ತಾರೆ ಅಜಾಮಿಲನ ಬಳಿಗೆ. ವಿಷ್ಣುದೂತರನ್ನು ನೋಡಿರುವಂಥ ಯಮದೂತರಿಗೆ ಆಶ್ಚರ್ಯವಾಗುತ್ತದೆ. ಇವನು ಎಷ್ಟೆಲ್ಲ ಪಾಪ ಕೃತ್ಯಗಳನ್ನು ಮಾಡಿದ್ದಾನೆ, ಇವನನ್ನ ನರಕಕ್ಕೆ ನಾವು ಕರ್ಕೊಂಡು ಹೋಗಬೇಕು, ನೀವು ಯಾಕೆ ಬಂದ್ರಿ ಇಲ್ಲಿಗೆ ಅಂತ ಯಮದೂತರು ಕೇಳುತ್ತಾರೆ. ಸೊ ವಿಷ್ಣುದೂತರು ಹೇಳ್ತಾರೆ, ನಮಗೆ ನಮ್ಮ ಬಾಸ್ನ ಆದೇಶ ಆಗಿದೆ, ನಾರಾಯಣನ ಆದೇಶವಿದೆ ಇವನನ್ನು ಕರೆದುಕೊಂಡು ಬರಲಿಕ್ಕೆ ಅಂತೇಳಿ. ವಿಷ್ಣುದೂತರು ಮತ್ತು ಯಮದೂತರ ನಡುವೆ ಅಲ್ಲಿ ಯುದ್ಧ ನಡೆಯುತ್ತದೆ. ಸೊ ವಿಷ್ಣುದೂತರು ಬಿಡುವುದಿಲ್ಲ, ಅಂದರೆ ಯಮದೂತರು ಕೊಡುವುದಿಲ್ಲ, ವಿಷ್ಣುದೂತರು ಬಿಡುವುದಿಲ್ಲ. ಈ ಥರ ವಿಷ್ಣುದೂತರು ಯಮದೂತರನ್ನ ಅಲ್ಲಿಂದ ಓಡಿಸಿ ಬಿಡ್ತಾರೆ. ಅದಾದಮೇಲೆ ವಿಷ್ಣುದೂತರು ಅಜಾಮಿಲನಿಗೆ ಹೇಳುತ್ತಾರೆ, ಅಜಾಮಿಲ ನೀನು ನಿನ್ನ ಜೀವನದ ನೋಡು ಎಂಥ ಒಂದು ಕೆಲಸವನ್ನು, ಹೀನ ಕೃತ್ಯವನ್ನು ನೀನು ಮಾಡಿದೆ. ನೀನು ನಿನ್ನ ಜೀವನದಲ್ಲಿ ಮೊದಲ ಒಂದು ಹಂತದಲ್ಲಿ, ಬ್ರಹ್ಮಚರ್ಯ ಹಂತದಲ್ಲಿ ನೀನು ಅಂದರೆ ಅನನ್ಯ ಭಕ್ತಿಯನ್ನು ಮಾಡಿಕೊಂಡು ಬಂದೆ. ಇದರಿಂದ ನೀನು ಭಗವಂತನನ್ನು ಪ್ರಸನ್ನಗೊಳಿಸಿದೆ. ಅದಾದಮೇಲೆ ನೀನು ಪಾಪಕೃತ್ಯಗಳಲ್ಲಿ ತೊಡಗಿಕೊಂಡೆ, ನೀನು ಭಗವಂತನನ್ನು ಮರೆತೆ, ಆದರೆ ಭಗವಂತ ನಿನ್ನನ್ನು ಮರೆಯಲಿಲ್ಲ. ನಿನ್ನ ಮಗನಿಗೆ ನಾಮಕರಣ ಮಾಡುವಂಥ ಸಂದರ್ಭದಲ್ಲಿ ಆ ಸಾಧುಗಳನ್ನು ನಿನ್ನ ಮನೆಯ ಬಳಿಗೆ ಕಳಿಸಿದವರು ಯಾರು? ನಾರಾಯಣ. ನಿನ್ನ ಮಗನಿಗೆ ನಾರಾಯಣ ಅನ್ನುವಂಥ ಹೆಸರನ್ನು ಇಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದು ನಾರಾಯಣ. ನಿನ್ನ ಮಗನನ್ನು ಪ್ರತಿನಿತ್ಯ ನೀನು ಕರೆಯುವಾಗಲಾದರೂ ನಿನಗೆ ನಾರಾಯಣನ ಸ್ಮರಣೆಯಾಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಅವರು ಅದನ್ನು ಮಾಡಿದ್ರು. ಆದರೆ ನೀನು ಈ ಐಹಿಕ ಚಟುವಟಿಕೆಗಳಲ್ಲೇ ತೊಡಗಿಕೊಂಡೆ. ಈಗ ಸಾವಿನ ಸಮಯದಲ್ಲಿ ನೀನು ನಾರಾಯಣ ನಾರಾಯಣ ಅಂತ ಕರೆದಿದ್ದು ನಿನ್ನ ಪುತ್ರನನ್ನ, ಆದರೆ ನೀನು ಪ್ರೀತಿಯಿಂದ ಕರೆದೆಯಲ್ಲ ಅಂತೇಳಿ ನಾರಾಯಣ ನಮ್ಮನ್ನ ಕಳಿಸಿದ್ದಾರೆ. ನೋಡು ಭಗವಂತ ಎಂಥ ಕರುಣಾಮಯಿ.